ಸ್ವಪಕ್ಷದವರ ವಿರುದ್ಧವೇ ಅವಹೇಳನ, ಬೇಕಾಬಿಟ್ಟಿ ಮಾತು. ಎಷ್ಟೇ ನೋಟಿಸ್ ನೀಡಿದ್ರು, ಎಷ್ಟೇ ತಿಳಿಸಿ ಹೇಳಿದ್ರು ಕೇಳದೆ ಬಿಎಸ್ವೈ ಕುಟುಂಬದ ವಿರುದ್ಧ ಬೆಂಕಿಯುಗುಳುತ್ತಿದ್ದ ಯತ್ನಾಳ್ಗೆ ತಕ್ಕ ಶಾಸ್ತಿಯೇ ಆಗಿದೆ. ನಿನ್ನೆಯಷ್ಟೇ ಯತ್ನಾಳ್ರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಯತ್ನಾಳ್ ಉಚ್ಚಾಟನೆ ಈಗ ಉಳಿದ ರೆಬಲ್ಸ್ಗೆ ಡವಡವ. ಎಸ್, ನಿನ್ನೆಯಷ್ಟೇ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಅತಿದೊಡ್ಡ ನಿರ್ಧಾರವೊಂದನ್ನ ಕೈಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಲಿಂಗಾಯತ ನಾಯಕ ಹಾಗೂ ಹಿಂದೂ ಹುಲಿ ಎಂದೇ ಬಿಂಬಿತಲಾಗ್ತಿದ್ದ ಬಸವನಗೌಡ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಸುದ್ದಿ ಕೇಳಿ ಸ್ವತಃ ಯತ್ನಾಳ್ ಭಾವುಕರಾಗಿ ಮಾರ್ಮಿಕವಾಗಿ ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಭಾವನಾತ್ಮಕವಾಗಿ ಪೋಸ್ಟ್ ಹಂಚಿಕೊಂಡಿದ್ರು. ಸತ್ಯವಂತರಿಗೆ ಕಾಲ ಇಲ್ಲ ಅಂತಲೇ ಬರೆದುಕೊಂಡು ಸ್ವಪಕ್ಷದವರ ಮೇಲೆ ಅಸಮಾಧಾನ ಹೊರಹಾಕಿದ್ರು. ಇದೆಲ್ಲದರ ಮಧ್ಯೆ ಈಗ ಉಳಿದ ರೆಬೆಲ್ ನಾಯಕರಿಗೂ ಢವಢವ ಶುರುವಾಗಿದೆ. ಉಳಿದ ರೆಬಲ್ಸ್ ಅನ್ನ ಉಚ್ಚಾಟನೆ ಮಾಡುತ್ತಾ ಹೈಕಮಾಂಡ್. ಬಾಯಿ ಹರಿಬಿಟ್ಟವರ ವಿರುದ್ಧ ಹೈಕಮಾಂಡ್ ನಿಲುವೇನು? ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಆರೋಪದಲ್ಲಿ ಕೆಲವೊಂದಿಷ್ಟು ನಾಯಕರಿಗೆ ಹೈಕಮಾಂಡ್ ನೋಟಿಸ್ ನೀಡಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಹರಿಹರ ಶಾಸಕ ಬಿಪಿ ಹರೀಶ್, ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಹೈಕಮಾಂಡ್ ನೋಟಿಸ್ ನೀಡಿದೆ. ಅಲ್ಲದೆ ಬಿಜೆಪಿಯಲ್ಲೇ ಇದ್ದು ಕಾಂಗ್ರೆಸ್ ಜೊತೆ ಕಾಣಿಸಿಕೊಳ್ಳುತ್ತಿರುವ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೂ ನೋಟಿಸ್ ಕೊಟ್ಟು 72 ಗಂಟೆಯಲ್ಲಿ ಉತ್ತರಿಸಬೇಕು ಅಂತ ಖಡಕ್ ಆಗಿ ಹೇಳಿದೆ. ಆದ್ರೀಗ ಒಂದು ವೇಳೆ ಈ ಲೀಡರ್ಸ್ ಉತ್ತರ ಕೊಡದೆ ಹೋದ್ರೆ ಇವರನ್ನು ಉಚ್ಚಾಟನೆ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮತ್ತೊಂದ್ ಕಡೆ ಇದೇ ವಿಚಾರವಾಗಿ ಮಾತನಾಡಿರುವ ಬಿಜೆಪಿ ನಾಯಕರು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ, ಬೀದಿ ರಂಪಾಟ ಮಾಡಿದವರಿಗೆ ಇದೊಂದು ಪಾಠ ಅಂತ ಹೇಳಿಕೊಂಡಿದ್ದಾರೆ. ನಾವು ಪಾರ್ಲಿಮೆಂಟ್ ಅಲ್ಲಿ 6 ಗಂಟೆವರೆಗೂ ಇದ್ವಿ. 6 ಗಂಟೆ ಆಚೆ ಬಂದ ಮೇಲೆ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ನಮಗೆ ಸುದ್ದಿ ಬಂತು. ಆಮೇಲೆಲ್ಲ ಕನ್ಫರ್ಮ್ ಮಾಡಿದ್ವಿ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ತಂದೆ ಆದಂಥ ಸಿದ್ಧಾಂತಗಳು, ನೀತಿ ನಿಯಮಗಳನ್ನು ಹಾಕಿಕೊಂಡಿರುವಂಥ ಪಕ್ಷ. ಕರ್ನಾಟಕದ ವಿಚಾರದಲ್ಲಿ ಕಳೆದ 1 ವರ್ಷದಲ್ಲಿ ನಡೆದಿರುವಂಥ ವಿದ್ಯಮಾನಗಳಲ್ಲಿ ಹಲವಾರು ವಿಚಾರಗಳು ಹೈಕಮಾಂಡ್ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂತ ಪ್ರಯತ್ನ ಹೈಕಮಾಂಡ್ ಮಾಡಿದೆ. ಕಳೆದ 1 ವರ್ಷದಿಂದ ಕರ್ನಾಟಕದಲ್ಲಿ ನಮ್ಮ ಪಕ್ಷದಲ್ಲಿ ಆಗ್ತಿರುವಂತ ಚರ್ಚೆ, ವಿಮರ್ಶೆಗಳು ಇಡೀ ಕಾರ್ಯಕರ್ತರು ಬೇಸತ್ತು ಹೋಗಿದ್ರು. ಆದ್ರೆ ಶಿಸ್ತಿಗಿಂತ ಯಾವುದು ಕೂಡ ಆದ್ಯತೆ ಅಲ್ಲ. ಶಿಸ್ತಿಗೆ ಎಲ್ಲರೂ ಕೂಡ ತಲೆಬಾಗ್ಬೇಕು ಅಂತ ಹೇಳಿ ನಿನ್ನೆ ಕೇಂದ್ರದ ಶಿಸ್ತು ಸಮಿತಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ನೋಟಿಸ್ ಕೊಡುವಂತ ವಿಚಾರ ಇರಬಹುದು, ಗೌರವಂತ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂತ ಪ್ರಯತ್ನ ಕೂಡ ನಿನ್ನೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸಾವಿರಾರು ಜನ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ದು ಏನೇ ಚರ್ಚೆ ವಿಚಾರಗಳು ಏನಿದ್ರು ಕೂಡ ನಾವು ಗೋಡೆ ಮಧ್ಯೆ ಆಗ್ಬೇಕಾಗಿತ್ತು. ಬೀದಿಗೆ ಬಂದು ರಂಪಾಟ ಆದಂತ ಒಂದು ಫಲ ಇವತ್ತು ಈ ಸ್ಥಿತಿಗೆ ಅನಿವಾರ್ಯವಾಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಒಟ್ನಲ್ಲಿ ಯತ್ನಾಳ್ ಬೆನ್ನಲ್ಲೇ ಈಗ ಉಳಿದ ರೆಬಲ್ಸ್ಗೆ ಉಚ್ಚಾಟನಾ ಭೀತಿ ಕಾಡ್ತಿದೆ. ಈಗಾಗಲೇ ಹೈಕಮಾಂಡ್ ನಿಂದ ನೋಟಿಸ್ ಪಡೆದಿರುವ ಕೆಲವರು ನಮ್ಮ ಉಚ್ಚಾಟನೆ ಮಾಡ್ತಾರಾ ಅನ್ನೋ ಢವಢವ ಶುರುವಾಗಿದೆ. ಆದ್ರೆ ಮುಂದೇನಾಗುತ್ತೋ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.